ಈಗ ನಿಮ್ಗೆ ಟಾಸ್ಕ್ ಅಂದ್ರೆ ಏನು, ಇದು ಹೆಂಗ್ ಮಾಡೋದು ಏನಂತ ಗೊತ್ತಾಕಿದ್ದಿಲ್ಲ. ಬಿಗ್ ಬಾಸ್ ನಿಮಗೆ ಮತ್ತೊಂದು ಚಾನ್ಸ್ ಕೊಟ್ಟಿತ್ತು, ಹೌದಲ್ಮ? ಅವಾಗ ಹೆಂಗೆ ಅನ್ಸಿತ್ತು ನಿಮ್ಗೆ? ಅಲ್ಲಿ ಇದೇನು ಹೇಳಕತ್ತಾರ, ಇದೇನು ಮಾಡಕತ್ತಾರ ಅಂತ ಅನ್ಸಿತ್ತ? ಯಪ್ಪ ಯಾಕಾರ ಬಂದೆ ಅಂತ ಅನ್ಸ್ತ? ಹೆಂಗೆ? ಯಾಕರೆ ಬಂದೇನು ಅನ್ಸಿಲ್ಲ. ಅವ ಧ್ರುವಂತ ಇದ್ನಲ್ರಿ, ಅವ್ ಹೇಳ್ಕೊಡ್ತಿದ್ದ ನಮ್ಗೆ. ಅವ ಹಿಂಗೆ ಮಾಡ್ಬೇಕಮ್ಮ, ಹಿಂಗೆ ಮಾಡ್ಬೇಕು, ಹಿಂಗೆ ಮಾತಾಡ್ಬೇಕು, ಧೈರ್ಯಲಿಂದ ಮಾತಾಡು. ಅದು ಆಟ ಏನಲ್ಲಿ ಓದಿಂದ್ರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಅಲ್ಲ, ಆಟ ನೋಡಿ ಎಲ್ಲರಿಗೂ ಗೊತ್ತಾಗ್ತಿತ್ರಿ. ಆಟ ನೋಡಿದಿಂದೆ ಓ ಇದು ಈ ಆಟ ಅಂತ ಅನಿಸ್ತಿದ್ರಿ. ಎಲ್ಲರೂ ಆಟ ನೋಡಿ ನಮ್ಗನ ಗೊತ್ತಾಗ್ತಿದ್ರಿ. ಈಗ ಧ್ರುವಂತ ನಿಮ್ಮನ್ನ ಭಾಳ ಹಚ್ಕೊಂಡಿದ್ದ, ಬರ ಹೋಗಾಗ ಭಾಳ ಅಳಾಕತ್ತಿದ್ದ. ಧ್ರುವಂತ ಅಳಾಕತ್ತಿದ್ದ ಮತ್ತು ರಕ್ಷಿತಾ ಅಳಾಕತ್ತಿದ್ಲು. ನಿಮಗೆ ಧ್ರುವಂತ ಮತ್ತು ರಕ್ಷಿತಾ ಅಂತಂದ್ರೆ ಹೆಂಗೆ ಅನಿಸ್ತಿತ್ತು ಮನ್ಯಾಗ? ಅಷ್ಟು ಹಚ್ಕೊಂಡ್ರೆ ಎಲ್ಲರ ಜೀವನದಾಗ ಅನ್ಸಿದ್ರ? ಯಾಕೆ ಹಂಗಾತಂತ ಅನಿಸ್ತೈತಿ? ಏನಾರ ಅವ್ರು ಒಳ್ಳೆ ಮನಸ್ಸು ಆಯ್ತು, ನಮ್ಮ ಒಳ್ಳೆ ಮನಸ್ಸು ಅವ್ರಿಗೆ ಹೋಯ್ತು. ಅವ್ರಿಬ್ರು ಮಾತ್ರ ತುಂಬ ಹಚ್ಕೊಂಡಿದ್ರು, ತುಂಬ ಅಳ್ಳಾಕತ್ತಿದ್ರು ಅವರು. ಧ್ರುವಂತ ರಕ್ಷಿತಾ ಅಂದ್ರೆ ನಾನು ಬಿಟ್ಟೇ ಇರ್ತಿದ್ರಲ್ಲ ಅದು ರಕ್ಷಿತಾ. ಆ ಕಡೆ ಬಾ ಅಜ್ಜಿ, ಈ ಕಡೆ ಬಾ ಅಜ್ಜಿ ಅಂತೇಳಿ ನಾವು ಒಮ್ಮೆ ಸ್ನಾನ ಮಾಡಂಬ, ಚಿಮ್ನಿ ಪುಲ್ಗೆ ಹೋಗಂಬ ಅಂತೇಳಿ ನಾನು ಬಿಟ್ಟೇ ಇರ್ತಿದ್ವಿ. ಹಂಗಾಗಿ ಅವರು ಇಬ್ಬರು ತುಂಬ ಅಳ್ಳಾಕತ್ತಿದ್ರು ಬರಾಗ. ಈಗ ರಕ್ಷಿತಾ ನಿಮ್ಗೆ ಅಷ್ಟು ಹಚ್ಕೊಂಡಿದ್ದು ಹೆಂಗೆ? ಯಾಕೆ ನಿಮಗೆ ಅಷ್ಟು ಇಷ್ಟ ಆಯಿತು ರಕ್ಷಿತಾ ಅನ್ನಿಸ್ತು ಅಂತ? ಏನರಿ ಯಾಕೆ ಅನಿಸ್ತಾನೆ ನೋಡ್ರಿ. ಅವರು ಹೆಂಗೆ ತಿಳ್ಕೊಂಡ್ರು, ನಾವು ಹೆಂಗೆ ತಿಳ್ಕೊಂಡು. ನನಗಂದ್ರೆ ಆಕಿ ಇಷ್ಟ, ಆಕಿಗಂದ್ರೆ ನಾವು ಇಷ್ಟ. ಹಿಂಗೆ ಹೋದಲ್ಲಿ ಒಬ್ರಕ್ಕೊಬ್ರು ಇಷ್ಟ ಆಗವ್ರಿ ಅಲ್ರಿ, ಹೌದಲ್ರಿ? ಹಂಗೆ ಒಂದೇ ಥರ ನಮಗೆ ಮೊಮ್ಮಗಳ ಥರ ನನಗೆ ಸಿಕ್ಕಿದ್ಳು, ಅಜ್ಜಿ ಥರ ಅವಳಿಗೆ ನಾ ಸಿಕ್ಕಿದ್ದೆ. ಹಂಗಾಗಿ ಅಡ್ಜಸ್ಟ್ ಆಗಿತ್ತು ನೋಡ್ರಿ. ಈಗ ಮನೆ ಒಳಗೆ ಹೋಗೋತ್ತಿಗೆ ನಿಮಗೆ ಫಸ್ಟ್ ಏನು ಯೋಚನೆ ಶುರು ಆಗಿತ್ತಮ್ಮ? ಅಂದ್ರೆ ಎಷ್ಟು ದಿವ್ಸ ಇರ್ತಾನೆ ನಾ ಇಲ್ಲಿ ಅಂತ ಅನ್ಕೊಂಡು ಹೋಗಿದ್ರಿ? ಎಷ್ಟು ದಿವ್ಸ ಇರ್ಬೋದಂತ ಯೋಚನೆ ಮಾಡ್ಕೊಂಡು ಹೋಗಿದ್ರಿ ಅಂತ? ಎಷ್ಟು ದಿನ ಇರೋಷ್ಟು ದಿನ ಇದ್ದು ಎಂಜಾಯ್ ಮಾಡಿ ಹೋಗಮ್ಮ ಅಂತ ಈ ತೀರ್ಮಾನ ಮಾಡಿ ಹೋದೇವ್ರಿ. ಆಸ್ತಿನ ಇಷ್ಟನೇ ಏನು ನೇಮಕ್ ಮಾಡಿದ್ರಿ. ಎಷ್ಟು ಇರೋಷ್ಟು ದಿನ ಇದ್ದು ಚೆನ್ನಾಗಿ ಎಲ್ಲರ ಕೂಡ ಇದ್ದು ಎಲ್ಲರ ಮನಸ್ಸಿಗೆ ಗೆದ್ದು ಹೋಗ್ಬೇಕಂತ ನಮ್ಗೆ ಇದೊಂದೇ ಯೋಚನೆ. ಎಲ್ಲರ ಕೂಡ ಕೆಡ್ಸ್ತಾನೆ ಯಾಕ, ಎಲ್ಲರ ಕೂಡ ಒಳ್ಳೆ ಮಾತಾಡಿ ಒಳ್ಳೆ ಹೆಸರು ತೊಗೊಂಡು ಇನ್ನೊಬ್ರ ಕೈಲಿ ಬೇಯಿಸ್ಕೊಳಂಗೆ ಆಗಬಾರ್ದು ಅಂತೇಳಿ ನಾವು ಈ ತೀರ್ಮಾನ ತೊಗೊಂಡು ಹೋಗಿದ್ದೇವೆ. ನಾ ಅಷ್ಟು ದಿನ ಇರೋಷ್ಟು ದಿನ ಎಲ್ಲರೂ ಕೂಡ ಚೆನ್ನಾಗಿದ್ದು ಎಲ್ಲರ ಮನಸ್ಸಿಗೆ ಗೆದ್ದು ಎಲ್ಲರೂ ಹೌದು ಅನ್ಸ್ಕೊಂಡು ನಾವು ಚೆನ್ನಾಗಿ ಇರ್ಬೇಕಂತ ಅಷ್ಟು ಮನಸ್ಸು ಮಾಡ್ಕೊಂಡು ಹೋಗಿ.